ಬಂಡ ಕಾಂಗ್ರೆಸ್ ಸರ್ಕಾರ ಮತ್ತು ಬಂಡ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಈ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದರು, ಎಲ್ಲ ಸಾಕ್ಷಿ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದರ ಆಧಾರಿತವಾಗಿ ಇನ್ನು ಇನ್ವೆಸ್ಟಿಗೇಷನ್ ಬೇಕಿಲ್ಲ. ರಾಜ್ಯಪಾಲರು ಕಾನೂನು ಎತ್ತಿರ್ದಿದ್ದಾರೆ, ಸಂವಿಧಾನವನ್ನು ಎತ್ತಿರ್ದಿದ್ದಾರೆ, ಅವರು ಕಾನೂನು ಪಾಲನೆ ಮಾಡಿದ್ದಾರೆ. ಈ ತಲೆ ಕೆಟ್ಟೋಗಿರ್ಬೇಕಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ. ಈ ರೀತಿ ನಡವಳಿಕೆಗಳು ನಿಜಕ್ಕೂ ಖಂಡನೀಯ. ಮೈಸೂರು ಚಲೋ ಪಾದಯಾತ್ರೆ ಮಾಡಿದ್ರಿ, ಹಾಗೆ ಅಹೋರಾತ್ರಿ ಪ್ರತಿಭಟನೆ ಕೂಡ ಮಾಡಿದ್ರಿ. ಆದರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಬಂಡತನವನ್ನು ಬಿಡದೆ ರಾಜೀನಾಮೆಯನ್ನ ಕೊಡ್ತಾ ಇಲ್ಲ ಸರ್. ಖಂಡಿತ ಒಂದು ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ರಕ್ಷಣೆ ಮಾಡುವಂಥದ್ದು, ಪ್ರಜಾಪ್ರಭುತ್ವವನ್ನು ಗೌರವಿಸುವಂಥ ಕೆಲಸಗಳನ್ನು ಮಾಡ್ತಿಲ್ಲ. ತಮ್ಮ ನಿಷ್ಠೆಯನ್ನು ಇವತ್ತು ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ತೋರಿಸ್ಬೇಕಿತ್ತು. ಈ ನಿಷ್ಠೆಯನ್ನು ಒಬ್ಬ ಭ್ರಷ್ಟ ವ್ಯಕ್ತಿಗಳ ಮುಖ್ಯಮಂತ್ರಿಗೆ ತೋರಿಸ್ತಿರೋದು ನಿಜಕ್ಕೂ ಖಂಡನೀಯ. ಇವತ್ತು ಬಂಡವಾಗಿರುವಂಥ ಈ ಬಂಡ ಕಾಂಗ್ರೆಸ್ ಸರ್ಕಾರ ಮತ್ತು ಬಂಡ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ. ಸರ್, ಈಗ ಬಿಜೆಪಿಯವರು ರಾಜಭವನವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾವ ರೀತಿಯೂ ಇಲ್ಲ, ಸಾಕ್ಷಿ ಆಧಾರಿತವಾಗಿ. ಈಗ ನೋಡಿ, ವೆಂಕಟಾಚಲಪತಿ IAS ಆಫೀಸರ್ ತನಿಖೆ ಮಾಡಿದ್ದಾರೆ, ಸಾಕ್ಷಿ ಆಧಾರ ಇದೆ ಅಂತ ಅವರೇ ಮಾಡಿದ್ರು. ಮತ್ತು ದೇಸಾಯಿ ಆಯೋಗವನ್ನು ತನಿಖೆ ಕೊಟ್ಟಿದ್ದಾರೆ. ಮತ್ತು ಯಾರು ಈ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದರು, ಎಲ್ಲ ಸಾಕ್ಷಿ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದರ ಆಧಾರಿತವಾಗಿ ಇನ್ನು ಇನ್ವೆಸ್ಟಿಗೇಷನ್ ಬೇಕಿಲ್ಲ. ಪ್ರಾಸಿಕ್ಯೂಷನ್ನಿಂದ ನೇರವಾಗಿ ಟ್ರಯಲ್ ಆಗಬೇಕು. ಸರ್, ಇನ್ನು ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಅದರಲ್ಲೂ ರಾಜ್ಯಪಾಲರ ಭಾವಚಿತ್ರವನ್ನ ಸುಡೋ ಮೂಲಕ. ಅವರ ಒಂದು ಭ್ರಷ್ಟ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮಾಡಬೇಕಿತ್ತು. ರಾಜ್ಯಪಾಲರು ಕಾನೂನು ಎತ್ತಿಡ್ದಿದ್ದಾರೆ, ಸಂವಿಧಾನವನ್ನು ಎತ್ತಿಡ್ದಿದ್ದಾರೆ, ಅವರು ಕಾನೂನು ಪಾಲನೆ ಮಾಡಿದ್ದಾರೆ, ಒಂದು ನ್ಯಾಯವನ್ನು ರಕ್ಷಣೆ ಕೊಡ್ತಿದ್ದಾರೆ. ಅವ್ರ ವಿರುದ್ಧವಾಗಿ ಅವರ ಪ್ರಕೃತಿ ದಾಹ ಮಾಡ್ತಿರೋಂಥದ್ದು, ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿರೋದು ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದೆ? ಇವ್ರಿಗೇನಾರ ಈ ತಲೆ ಕೆಟ್ಟೋಗಿರ್ಬೇಕಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ. ಈ ರೀತಿ ನಡವಳಿಕೆಗಳು ನಿಜಕ್ಕೂ ಖಂಡನೀಯ. ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.